ಹೀಗೆ ನನ್ನ ಕಥೆಗಳನ್ನು ಕೇಳಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಮ್ಮ ಕತೆ ಕಡೆ ಮುಂದುವರಿಯೋಣ. ಅವರಿಬ್ಬರ ಮದುವೆ ಆಯಿತು. ನಂತರ ಎಲ್ಲ ಮದುವೆ ಕಾರ್ಯಗಳು ಮುಗಿದ ಮೇಲೆ ಹೆಣ್ಣನ್ನು ಒಪ್ಪಿಸುವ ಕಾರ್ಯ ನಡೆಯಿತು. ಹಿತ ತನ್ನ ತಂದೆಯನ್ನು ತಬ್ಬಿಕೊಂಡು, ಅಪ್ಪ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಪ್ಪ, ನೀವು ಬನ್ನಿ ಅಪ್ಪ ನನ್ನ ಜೊತೆ ಎಂದು ಅಳುತ್ತಾ ಇದ್ದಳು. ಆಗ ಅವಳ ತಂದೆ ಅವಳನ್ನು ಸಮಾಧಾನ ಮಾಡುತ್ತಾ, ಹಾಗೆ ಹೇಳಬೇಡ ಮಗಳೇ, ಅಪ್ಪ ಯಾವಾಗಲೂ ನಿನ್ನ ಜೊತೆ ಇರ್ತಾರೆ, ನೀನು ಆ ಮನೆಯಲ್ಲಿ ಸಂತೋಷವಾಗಿ ಇರಬೇಕು ಎಂದು ಅವಳಿಗೆ ಹೇಳಿದರು. ಅವಳು ಸಹ ತನ್ನ ಅಳುವನ್ನು ನಿಲ್ಲಿಸಿಕೊಂಡು ತನ್ನ ಅಪ್ಪನಿಗೆ ಸಮಾಧಾನ ಮಾಡಿದಳು. ನಂತರ ಅವಳ ಚಿಕ್ಕಮ್ಮನ ಬಳಿ ಬಂದಳು. ಚಿಕ್ಕಮ್ಮ, ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿದಾಗ ಆಕೆ ಮುಖ ತಿರುಗಿಸಿದಳು. ಅವಳ ಮಗಳು ಸಂಜನಾ ಕೂಡ ತಾನು ಈ ಆಟಕ್ಕೆ ಇಲ್ಲವೆಂಬಂತೆ ತನ್ನ ಸ್ನೇಹಿತೆ ಕರೆ ಮಾಡಿದ್ದಾಳೆ ಎಂದು ಹೇಳಿ ಅಲ್ಲಿಂದ ಹೋದರು. ಇನ್ನು ಆಕೆಯನ್ನು ಸಮಾಧಾನ ಮಾಡಲು ಯಾರೂ ಬರುವುದಿಲ್ಲ ಎಂದು ತಿಳಿದು ಸುಲೇಖಾ ಅವರೇ ಅವಳನ್ನು ತಮ್ಮ ಮನೆ ಸೊಸೆಯನ್ನಾಗಿ ಅಲ್ಲ, ತಮ್ಮ ಮಗಳಷ್ಟೇ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದರು. ಇದನ್ನೆಲ್ಲ ನೋಡುತ್ತಿದ್ದ ಭಾರ್ಗವ, ಯಪ್ಪ ಏನು ಡ್ರಾಮಾ ಮಾಡ್ತಾರೆ, ಅವಳನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಅಲ್ಲೇ ಇಟ್ಕೊಬೇಕಾಗಿತ್ತು, ಸುಮ್ಮನೆ ಯಾಕೆ ಮದುವೆ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ ತನಗೂ ಇದಕ್ಕೂ ಯಾವುದೇ ತರಹ ಸಂಬಂಧನೇ ಇಲ್ಲ ಅಂತ ಆಕಾಶ ನೋಡುತ್ತಾ ನಿಂತನು. ಎಲ್ಲರೂ ಮಾತನಾಡಿ ಬರುವುದಕ್ಕಿಂತ ಮುಂಚೆಯೇ ಭಾರ್ಗವ ಕಾರ್ನಲ್ಲಿ ಕೂತನು. ಮಗಳೇ ಬಾ, ನೀನು ಇಲ್ಲೇ ಕೂತ್ಕೋ, ನಾವು ಮುಂದಿನ ಕಾರಲ್ಲಿ ಇರ್ತೀವಿ ಎಂದು ಹೇಳಿ ಸುಲೇಖಾ ಅವರು ಭಾರ್ಗವ ಇದ್ದ ಕಾರಿನಲ್ಲಿ ಹಿತಾಳನ್ನು ಕೂರಿಸಿದರು. ಎಲ್ಲರೂ ಹೋದ ಮೇಲೆ ಕಾರಿನಲ್ಲಿಯೇ ಕೂತು ಹಿತ ಕುಸು ಕುಸು ಎಂದು ಅಳುತ್ತಾ ಇದ್ದಳು. ಅವಳನ್ನು ಸಮಾಧಾನ ಮಾಡೋಕೆ ಹೋಗದೆ ಭಾರ್ಗವ ತನ್ನ ಪಾಡಿಗೆ ತಾನು ಪ್ರಕೃತಿಯನ್ನು ನೋಡುತ್ತಾ ಮೊಬೈಲ್ ನೋಡುತ್ತಾ ಕುಳಿತನು. ಅಷ್ಟರಲ್ಲಿ ಡ್ರೈವರ್ ಅವರ ಮನೆ ಮುಂದೆ ಗಾಡಿಯನ್ನು ನಿಲ್ಲಿಸಿದನು. ಇನ್ನೇನು ಭಾರ್ಗವ ಒಳಗೆ ಹೋಗಬೇಕೆನ್ನುವಾಗ ಅವನ ತಂಗಿ ರಮ್ಯಾ ಅವನನ್ನು ತಡೆದು ನಿಲ್ಲಿಸಿದಳು. ಅಣ್ಣ ನಿಂತ್ಕೋ, ಅತ್ತಿಗೆ ನೀವು ಕೂಡ ನಿಂತ್ಕೊಳ್ಳಿ ಇಬ್ರು ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಅಸಡ್ಡೆಯ ಮುಖ ತಿರುಗಿಸಿದನು ಭಾರ್ಗವ. ಇಬ್ಬರು ತಮ್ಮ ತಮ್ಮ ಯೋಚನೆಯಲ್ಲೇ ಇರುವಾಗ ಸುಲೇಖಾ ಅವರು, ಮಗಳೇ ಬಾ, ಈ ಸೇರನ್ನು ಒದ್ದು ನಮ್ಮ ಮನೆಗೆ ಪ್ರವೇಶ ಮಾಡು ಎಂದು ಹೇಳಿದರು. ಅಷ್ಟರಲ್ಲಿಯೇ ರಮ್ಯಾ ಅವಳನ್ನು ತಡೆದು ನಿಲ್ಲಿಸಿದರು. ಮಮ್ಮಿ, ಒಂದು ನಿಮಿಷ ಇರು, ನಾನು ಇಬ್ರಿಗೂ ಒಂದು ಆಟ ಆಡಿಸ್ತೀನಿ. ಅತ್ತಿಗೆ, ನಿಮ್ಮ ಗಂಡನ ಹೆಸರು ಹೇಳಿ. ಅಣ್ಣ, ನೀನು ಕೂಡ ಅತ್ತಿಗೆ ಹೆಸರನ್ನು ಹೇಳಬೇಕು ಅಂತ ಹೇಳ್ತಾಳೆ. ಪಾಪು, ಏನೇನೋ ಆಟ ಆಡಬೇಕು ಅಂದ್ಕೊಂಡಿದ್ಯಾ, ನನಗೆ ರೆಸ್ಟ್ ಮಾಡಬೇಕು, ಸುಮ್ಮನೆ ಸೈಡಿಗೆ ಹೋಗು ಎಂದು ಗದರಿದನು. ಅಣ್ಣ ಪ್ಲೀಸ್ ಎಂದು ಮೂತಿಯುಬ್ಬಿಸಿ ಹೇಳಿದಾಗ, ಸರಿ ಅದೇನು ಮಾಡ್ತೀಯೋ ಮಾಡು ಎಂದು ಸುಮ್ಮನೆ ನಿಂತನು. ಅಣ್ಣ, ನೀನೇ ಮೊದಲು ಅತ್ತಿಗೆ ಹೆಸರನ್ನು ಹೇಳು ಎಂದು ಹೇಳಿದಾಗ ತಮ್ಮ ಮಗನಿಗೆ ಆ ಹುಡುಗಿಯ ಹೆಸರೇ ಗೊತ್ತಿಲ್ಲವೆಂದು ತಿಳಿದು ಸುಲೇಖಾ ಅವರೇ, ಹೇಳು ಮಗನೇ ಹಿತ ಅಂತ ಎಂದು ಅವರೇ ಅವಳ ಹೆಸರನ್ನು ಹೇಳಿಕೊಟ್ಟರು. ನಂತರ ಅವನು ಸಹ ಹಿತ ಎಂದು ಹೇಳಿ ಸುಮ್ಮನೆ ನಿಂತನು. ನಂತರ ಅವಳ ಬಳಿ ಕೇಳಿದಾಗ, ಅತ್ತಿಗೆ ನೀವು ಈಗ ಹೇಳಿ ನಿಮ್ಮ ಗಂಡನ ಹೆಸರು ಎಂದು ಹೇಳಿದಾಗ ಮೃದು ಸ್ವರದಲ್ಲಿ ಭಾರ್ಗವ ದೇಶಪಾಂಡೆ ಎಂದು ಹೇಳಿದಳು. ಆಗ ಎಲ್ಲರೂ ಜೋರಾಗಿ ಓ ಎಂದು ಕಿರುಚಿದರು. ನಂತರ ಹಿತ ಸೇರನ್ನು ಒದ್ದು ಮನೆಯೊಳಗೆ ಪ್ರವೇಶ ಮಾಡಿದಳು. ಮಮ್ಮಿ, ನಾನು ರೆಸ್ಟ್ ಮಾಡಬೇಕು ಎಂದು ಹೇಳಿ ಅವರ ಮಾತಿಗೂ ಕಾಯದೆ ಅಲ್ಲಿಂದ ಸೀದಾ ತನ್ನ ರೂಮಿಗೆ ಹೋದನು. ಮಗಳೇ, ಹಾಗೆ ಅವನು ಹೋಗಿದ್ದಕ್ಕೆ ನೀನು ಬೇಸರ ಮಾಡ್ಕೊಳ್ಬೇಡ, ಅವನಿಗೆ ಸ್ವಲ್ಪ ಈ ಜನಗಳಿದ್ರೆ ಎಲ್ಲ ಬೆರೆಯೋಕೆ ಕಷ್ಟ, ಬಾ ನೀನು ದೀಪ ಹಚ್ಚು ಎಂದು ಹೇಳಿದರು. ಇದನ್ನೆಲ್ಲ ಭಾರ್ಗವ ಮೇಲೆ ಮಹಡಿಯ ಮೇಲೆ ನಿಂತು ನೋಡುತ್ತಾ ಇದ್ದನು. ಛೇ, ಯಾರ್ಯಾರೋ ಬಂದು ನಮ್ಮ ಮನೆ ದೀಪ ಬೆಳಗೋ ಹಾಗೆ ಆಯಿತು. ಮಗಳೇ, ಇವತ್ತು ನೀನು ರಮ್ಯನ ರೂಮಲ್ಲಿ ಮಲ್ಕೋ ಆಯಿತಾ, ಆಮೇಲೆ ಶಾಸ್ತ್ರ ಮಾಡಿ ನೀನು ನಿನ್ನ ಗಂಡನ ರೂಮ್ಗೆ ಹೋಗಬಹುದು ಎಂದು ಹೇಳಿದರು. ರಮ್ಯಾ ಸಹ ಬನ್ನಿ ಅತ್ತಿಗೆ, ನನ್ನ ರೂಮ್ನ ತೋರಿಸ್ತೀನಿ ನಿಮಗೆ ಎಂದು ಕುಣಿದು ಕುಪ್ಪಳಿಸಿ ಅವಳನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋದರು. ಇತ್ತ ಸುಲೇಖಾ ಅವರು ಸಹ ತಮ್ಮ ಮುಂದಿನ ಕೆಲಸಕ್ಕೆ ಅಣಿಯಾದರು. ಇಂದು
ರಾತ್ರಿಯೇ ಮುಹೂರ್ತ ಇಲ್ಲದಿರುವುದರಿಂದ ನಾಳೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ನಾಳೆ ಮುಹೂರ್ತವನ್ನು ಇಡೋಣ ಎಂದು ಮಾತನಾಡಿಕೊಂಡು ಎಲ್ಲರೂ ಅವರವರ ಊಟವನ್ನು ಮುಗಿಸಿಕೊಂಡು ತಿರುಗಾಡಲು ಹೋದರು. ಮುಂದುವರಿಯುವುದು. ಏನಾದರೂ ತಪ್ಪಿದ್ದರೆ ಕ್ಷಮಿಸಿ.